ನಮ್ಮ ಅಕ್ಕ ನನ್ನ ಲವ್ ವಿಚಾರ ಮಾತಾಡಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಾಯಿತು. ನಮ್ಮ ಅಕ್ಕ ಛೇ ಅವ್ನು ನಮ್ಮ ಅಕ್ಕನ ಹತ್ರ ಎಲ್ಲ ಹಾಕ್ಕೊಟ್ಬಿಟ್ಟವನೆ. ಈಗ ನನ್ನ ಲವ್ಗೆ ಸಹಾಯ ಮಾಡೋಕ್ಕೆ ಯಾರೂ ಇಲ್ಲ. ಅಮ್ಮನೂ ನನ್ನ ಲವ್ಗೆ ಸಹಾಯ ಮಾಡಲ್ಲ ಅಂತ ನನಗೆ ಗೊತ್ತು. ನನಗೆ ಈಗ ನಾನೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರೋದ್ರಾಗೆ ತೆಪ್ಪೇನೈತೆ. ಈಗ ರೊಚ್ಚು ಆಂಟಿ ಹತ್ರ ಹೋಗ್ಬಿಟ್ಟು ಎಲ್ಲ ನನ್ನ ವಿಚಾರ ಹೇಳ್ಬಿಟ್ರೆ ಹಂಗೆ ಹೆಂಗಿದ್ರು ಅಮ್ಮಂಗೆ ಕ್ಲೋಸ್ ಫ್ರೆಂಡ್ ಏನೇನೆಯ ಒಪ್ಕೊಂಡೇ ಒಪ್ಕೋತಾರೆ. ಮದುವೆಗೆಲ್ಲನೂ ಹ್ಞೂ ಒಂದೇ ಅಂತಾರೆ. ಅಷ್ಟೇ ನಾನೇ ಹೋಗ್ಬಿಟ್ಟು ಹೇಳ್ಬಿಟ್ಟು ಬರ್ತೀನಿ. ಇದಕ್ಕಿನ್ನೂ ಬೆಟರ್ ಐಡಿಯಾ ಯಾವುದೂ ಇಲ್ಲ. ನಮ್ಮ ಅಮ್ಮಂಗೆ ಏನಾದರೂ ಒಂದು ಸುಳ್ಳು ಹೇಳಬೇಕು, ಹೋಗ್ಬೇಕು, ಬರಬೇಕು ಅಷ್ಟೇನೇನೆಯ. ಏನಂತ ಸುಳ್ಳು ಹೇಳಿ? ಏನು ತಲೆಗೆ ಓಡ್ತಾ ಇಲ್ವಲ್ಲ. ಏನೋ ಒಂದು ಹೇಳಿ ಇವತ್ತೇ ಹೋಗ್ತೀನಿ. ಯಾರು ಮನೆಗೆ ಸದ್ಯಕ್ಕಿಲ್ಲ. ಅಮ್ಮಂಗೆ ಹೇಳ್ಬಿಟ್ಟು ಹೋಗ್ತೀನಿ. ಅಮ್ಮ 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 ಏನೇ ಅಮ್ಮ ಅದು ಏನೇ ಅಮ್ಮ ಪ್ಯಾಟ್ಗೆ ಹೋಗ್ಬೇಕು. ಬೆಂಗಳೂರಿಗೆ ಎಕ್ಸಾಮ್ ಕಟ್ಟಿದ್ದೆ. ನಾನು ಲಕ್ಷ್ಮಿ ಎಲ್ಲರೂ ಕೊಟ್ಟಿದ್ದೀವಿ ಎಕ್ಸಾಮ. ಈ ಇಬ್ಬರೂ ಹೋಗ್ಬೇಕು ಕಣಮ್ಮ. ಹೋಗ್ಬಿಟ್ಟು ಬರ್ತೀನಿ ಕಣಮ್ಮ ಎಕ್ಸಾಮ್ಗೆ. ಸರಿನೇನಮ್ಮ? ಯಾವ ಎಕ್ಸಾಮ್ ಕಟ್ಟಿದ್ದೆ? ನಂಗೆ ಏನೋ ಒಂದು ಮಾತು ಹೇಳಿರಲ್ವಲ್ಲ ನೀನು? ಇಲ್ಲ ಕಣಮ್ಮ ಎಕ್ಸಾಮ್ ಕೊಟ್ಟಿದ್ದೆ ಕಣಮ್ಮ. ನಾನು ಕೆಲಸ ಸಿಗಲಿ ಅದನ್ನ ಸಂಡಾಕಿರೋದು ಅಂತ ಹೇಳ್ಬಿಟ್ಟು ಕೊಟ್ಟಿದ್ದೆ ಕಣಮ್ಮ. ಪ್ಯಾಟ್ಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ ಕಣಮ್ಮ. ಏನು ಬೇಡ, ನೀನು ಬಾಯಿ ಮುಚ್ಕೊಂಡು ಮನೆಗಿರೋದು ಕಲ್ತ. ಯಾವ ಎಕ್ಸಾಮು ಏನು ಬೇಡ ನಮಗೆ. ನೋಡು ನಿನಗೆ ಗಣ್ಣು ಹುಡುಕ್ತಾ ಇದ್ದೀವಿ. ಸುಮ್ಕೇನಿಯ ಯಾರನ್ನೊಬ್ಬರನ್ನ ಮದುವೆ ಮಾಡ್ಕೊಂಡು ಅದಾಗೆ ನಿಮ್ಮದೇ ಇರೋದನ್ನೇ ಕಟ್ಕ ಸುಮ್ಮನಿರು. ನೋಡು ನಿಮ್ಮ ಅಕ್ಕ ನೂರಾಗೆ ನಿನೀಯ ಒಂದೊಳ್ಳೆ ಹುಡುಗವನಂತೆ. ಅವನಿಗೆ ಏನಿಯ ಬೇಕಾರೆ ನಿನಗೆ ಮದುವೆ ಮಾಡೋಣ ಸರಿನಾ? ಈಗ ಅಲ್ಲಿ ಗಂಟ ನೀನು ಬಾಯಿ ಮುಚ್ಕೊಂಡು ಸುಮ್ಮನಿರೋದು ಕಲ್ತ್ಕ. ಎಲ್ಲೂ ಅಲ್ಲಿಯಕ್ಕೂ ಪಲ್ಯಕ್ಕೂ ಹೋಗಕ್ಕೆ ಹೋಗ್ಬೇಡ ನೀನು. ಮದುವೆ ಅಮ್ಮ ನಾನೇನಾದ್ರೂ ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಾ? ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ. ನಾನೇನ ಬೇರೆ ಕೆಲಸಕ್ಕೆ ಓಡೋಗಂತೊಳಗಿದ್ದಿದ್ರೆ ನಿನ್ನ ಹತ್ರ ಬಂದ್ಬಿಟ್ಟು ಯಾಕೆ ಹೇಳ್ಬಿಡ್ತಾ ಇದ್ದೆ ಹೇಳಿ ನಾನು? ಅಮ್ಮ ಸುಮ್ಕಿರಮ್ಮ, ಹೋಗ್ಬಿಟ್ಟು ಬರ್ತೀನಿ. ಹೇಳ್ಬಿಟ್ಟೆ ಹೋಗ್ಬೇಕಾ ನಾನು ನಿನಗೆ? ಎಲ್ಲ ಹೋಗಂತೊಳಗಿದೆ ಹೇಳ್ದಿದ್ದಂಗೂ ಹೋಗ್ಬೋದಿತ್ತಲ್ವಾ? ಹೇಳ್ಬಿಟ್ಟು ಹೋಯ್ತಾ ಇದ್ದೀನಿ ಅಂದ್ರೆ ನೀನು ಅರ್ಥ ಮಾಡ್ಕೊಳಮ್ಮ. ನಾನು ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ ಕಣಮ್ಮ. ಕಮ್ಮಿ ಮನೆ ಮಾನ ಮುರುವಾದಿ ಪ್ರಶ್ನೆ. ನಾನು ಶಾನೆ ಮಾನ ಮುರುವಾದಿಗೆ ಬೆಲೆ ಕೊಟ್ಬಿಡ್ತೀನಿ. ನಿನ್ನ ಅವರಂಗಿ ಆಟ ಆಡಿದ್ದಂಗೆ ತೆಪ್ಪಗೆ ಹೋಗ್ಬೇಕು, ತೆಪ್ಪಗೆ ಬಂದ್ಬಿಡ್ಬೇಕು. ಈಗಲೇ ಹೇಳಿದ್ದೀನಿ ಅಷ್ಟೇ. ಏನಾರ ಅವರಂಗಿ ಆಟ ಆಡ್ಕೊಂಡು ಅದು ಇದು ಅಂತ ಆಡ್ಕೊಂಡು ಕುಂತ್ಕೊಂಡೆ ಅಂದರೆ ದೇವ್ರೊಣೆ ನಂಗೆ ಪಿತ್ತ ನೆತ್ತಿಗೆ ಏರ್ತು ಅಂದರೆ ಏನಾರ ತಗೊಂಡು ಕೆರಾಗಿರ ತಗೊಂಡು ಗಟ್ಸಾಕ್ಬಿಡ್ತೀನಿ ನಾನು. ಯಾವನ್ನು ಮಾತಾಡ್ಸಂಗಿಲ್ಲ, ಎಲ್ಲೂ ಹೋಗಂಗಿಲ್ಲ. ಓದ ಪುಟ್ಟ ಒಂದ ಪುಟ್ಟ ಅನ್ನಂಗೆ ಇದು ಬಿಡ್ಬೇಕು ಅಷ್ಟೇ. ಆ ಲಕ್ಷ್ಮಿಗೆ ಫೋನ್ ಮಾಡಿ ನಾನು ಕೇಳ್ತೀನಿ. ಕೇಳಮ್ಮ, ನಾನು ಏನಾರ ತೆಪ್ಪು ಮಾಡೋದಿದ್ರೆ ಕೇಳು ಸರಿನಾ? ಈಗ ನಾನು ಹೋಗ್ಬಿಟ್ಟು ಬರ್ತೀನಿ. ಸರಿ, ಇಷ್ಟೊಂದೆಲ್ಲ ಕೇಳ್ಕೊತಾ ಇದೆಯಲ್ಲ, ಸರಿ ಆಯ್ತು ಹೋಗ್ಬಿಟ್ಟು ಬಾ. ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬಾ ಸರಿನೇ? ಸರಿ ಹೇಳ ಆಯ್ತು. ಬಸ್ ಚಾರ್ಜ್ಗೆ ಆ ಸಾಸು ಡಬ್ದಾಗ ಮಡಗಿವ್ನಿ. 1,000 ರೂಪಾಯಿ ಎತ್ಕೊಂಡೋಗಿ ಖರ್ಚಿಗೆಲ್ಲ ಆಯ್ತದೆ. ಆಯ್ತು. ಹಲೋ ಲಕ್ಷ್ಮಿ, ನಮ್ಮ ಅಮ್ಮ ಏನಾದರೂ ಫೋನ್ ಮಾಡಿದ್ರೆ ಮತ್ತೆ ಎಕ್ಸಾಮ್ ಐತೆ ನಾನು ಇವಳು ಜೊತೆಗೆ ಇದ್ದೀವಿ ಅಂತ ಹೇಳ್ತೀಯಾ? ಯಾಕೆ ಅಂದರೆ ಹಿಂಗೆ ಆಮೇಕಿಂತ ಎಲ್ಲ ವಿಷಯನೂ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ಏನು ಹೇಳ್ತೀನಿ ಅದನ್ನು ಮಾಡು ಪ್ಲೀಸ್ ಕಣೆ. ಪ್ಲೀಸ್ ನನ್ನ ಜೀವನದ ಪ್ರಶ್ನೆ ಕಣೆ, ಪ್ಲೀಸ್ ಕಣೆ. ಅಮ್ಮ ಫೋನ್ ಆಗ್ತದೆ ನಿನಗೆ. ಫೋನ್ ಹಾಕಿದ್ಕ ತಕ್ಷಣ ಏನಿಯ ಹೇಳು ಸರಿನಾ? ಈಗ ಫೋನ್ ಆಗ್ತದೆ. ಸರಿ ನಾನು ಹೊರಡಬೇಕು, ಇಕ್ತೀನಿ. ಇವಳು ಇದ್ದಕ್ಕಿದ್ದಂಗೆ ದಿಢೀರ್ ಅಂತದ್ದು ಹೆಂಗೆ ಹೊಂಟ್ಬಿಟ್ಲು ಬೆಂಗಳೂರಿಗೆ? ಒಬ್ಬಳೇ ಹೋಗಿ ಲಕ್ಷ್ಮಿ ಅಂತ ಹೇಳಿದ್ಲು ಅಲ್ವಾ? ಇರು ಲಕ್ಷ್ಮಿಗೆ ಫೋನ್ ಹಾಕ್ತೀನಿ. ಹಲೋ, ಹಾಂ ಹೇಳಿ ಆಂಟಿ. ಏನವ ಇವತ್ತು ಯಾವುದೇ ಎಕ್ಸಾಮ್ ಐತಂತೆ ಬೆಂಗಳೂರಾಗ, ನೀನು ಹೋಯ್ತಾ ಇದೆಯಾ ನನ್ನ ಮಗಳ ಜೊತೆಗೆ? ಆಂಟಿ ಎಕ್ಸಾಮ್ ಇದೆ, ಕಟ್ಟಿದ್ವಿ, ಹೋಗ್ತಾ ಇದೀವಿ ಆಂಟಿ ಜೊತೆಗೆ. ಅವಳು ಬರ್ತೀನಿ ಅಂತ ಹೇಳಿದಾಳೆ. ಓ ಸರಿ ಕಣಮ್ಮ, ಪ್ಯಾಟೆ ಬೆಂಗಳೂರಲ್ವಾ? ಹೊಸಿ ಹುಷಾರಾಗಿ ಹೋಗ್ಬಿಟ್ಟು ಹುಷಾರಾಗಿ ಬರವಾ? ಆಯ್ತು ಆಂಟಿ ಆಯ್ತು. ಏನೋ ಎಕ್ಸಾಮ್ ಬರೆಯೋಕ್ಕೆ ಹೋಯ್ತಾವಳೆ ಅನ್ನಿಸ್ತದೆ. ಏನೋ ಬರೋದು ಉದ್ಧಾರ ಆಗಲಿ ಬಿಡು. ಹೆಣ್ಮಕ್ಳು ದುಡಿಬೇಕು ಸ್ವಂತನೇ. ಅದು ಬಿಟ್ಬಿಟ್ಟು ಹಿಂಗೆಲ್ಲನೂ ಇದು ಮಾಡಬಾರ್ದು. ಸರಿ ಬಿಡು, ಯಾವುದನ್ನ ನನ್ನ ಮಗಳನ್ನ ಕೇಳಿ ಒಂದು ಒಳ್ಳೆ ಹುಡುಗನ ಹುಡುಕ್ಬಿಟ್ಟು ಆದಷ್ಟು ಬೇಗ ಮದುವೆ ಮಾಡ್ಬಿಟ್ಟು ಮುಗಿಸ್ಬಿಡ್ಬೇಕು. ಅಡುಗೆ ಇಕ್ಕಿದ್ದೆ, ಊಟ ಮಾಡ್ಕೊಂಡು ಹೋಗ್ಬೋದಿತ್ತವಳು. ಟೇಮ್ ಆಯ್ತದೋ ಏನು, ಬಿಡು ಹೋಗ್ಲಿ. ಹಾಂ ಇಲ್ಲ, ಆಫೀಸ್ಗೆ ಹೋಗಿದ್ದಾನೆ ನಮ್ಮ ಹುಡುಗ. ಅಮ್ಮ ಮದುವೆಗೆಲ್ಲ ತಯಾರಿ ಮಾಡ್ತೀನಿ ಅಂತ ಹೇಳ್ತಾ ಇದ್ರು. ಸೊ ತಯಾರಿ ಮಾಡಲಿ ಅಂತ ವೆಯ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ನನ್ನ ತಮ್ಮ ರಾಕೇಶ್ ಇಲ್ಲ, ಅವನು ಹೊರಗಡೆ ಎಲ್ಲ ಹೋಗಿದ್ದಾನೆ. ಅಮ್ಮ ಇಲ್ಲ, ಡ್ಯಾಡಿ ಇಲ್ಲ, ಯಾರೂ ಇಲ್ಲ. ನಾನು ಒಬ್ಬಳೇ ಮನೇಲಿ ಸುಮ್ಮನೆ ಇನ್ನೇನು ಮಾಡಲಿ, ಸುಮ್ಮನೆ ಕೂತಿದ್ದೀನಿ. ಹಾಂ ಹೌದು. ಇಲ್ಲ ಕಣೆ, ಬೋರ್ ಆಗ್ತದೆ ಮನೆಯಲ್ಲಿ. ನೋಡೋಣ, ಮದುವೆಗೆ ಬೇಗ ಶಾಪಿಂಗ್ ಎಲ್ಲ ಮಾಡಬೇಕು. ಅದಕ್ಕೆ ನೀನು ಬೇಗ ಫ್ರೀ ಮಾಡ್ಕೊ, ಹೋಗೋಣ ಇಬ್ರು. ನಾನು ಓಕೆನಾ? ಒಂದು ನಿಮಿಷ ಇರು, ಕಾಲ್ ಮಾಡ್ತೀನಿ. ಹೇ ಹಾಯ್ ನಿಮ್ಮಿ. ಹಾಯ್. ಹೇ ವಾಟ್ ಈಸ್ ಸಡನ್ ಸರ್ಪ್ರೈಸ್? ಕಮ್ ಸಿಟ್. ಒಬ್ಬಳೇ ಬಂದ ಇಲ್ಲ ಯಾರಾದರೂ ಬಂದ್ರಾ? ಇಲ್ಲ ನಾನೊಬ್ಬಳೇನೇ ಬಂದೆ. ಆ್ಯಕ್ಚುಲಿ ನನಗೆ ಸ್ವಲ್ಪ ಕೆಲಸ ಇತ್ತು ಇಲ್ಲೇನೆ, ಅದಕ್ಕೆ ಏನಿಯ ಬಂದ್ಬಿಟ್ಟೆ. ನಿಮ್ಮ ಮನೆ ಅಡ್ರೆಸ್ ಎಲ್ಲ ಗೊತ್ತಿತ್ತಲ್ವಾ? ಒಂದು ಕಿತ ಅಮ್ಮ ಕರ್ಕೊಂಬಿಟ್ಟು ಬಂದಿತ್ತಲ್ಲ, ಅದಕ್ಕೆ ಏನಿಯ ಹಿಂಗೇನೆ ಬಂದ್ಬಿಟ್ಟೆ. ವೆರಿ ಗುಡ್ ಒಳ್ಳೆ ಕೆಲಸ ಮಾಡಿದೆ. ಆ್ಯಕ್ಚುಲಿ ನಂದು ಇನ್ನೇನು ನಿಯರ್ ಮದುವೆ ಇದೆ. ಸೊ ಮದುವೆಗೆ ನಾನೇ ನಿಮ್ಮನ್ನೆಲ್ಲ ಕರೆಯೋಣ, ಇನ್ವೈಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅಂದರೆ ಇನ್ನೂ ಎಲ್ಲ ಫಿಕ್ಸ್ ಮಾಡ್ತಾ ಇದ್ದಾರೆ. ಆದರೆ ಮುಂಚೆನೇ ಶಾಪಿಂಗ್ ಎಲ್ಲ ಮಾಡಬೇಕಲ್ವಾ? ಶಾಪಿಂಗ್ ಎಲ್ಲ ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ವೆಯ್ಟ್ ಮಾಡ್ತಾ ಇದ್ದೆ. ಅಷ್ಟರೊಳಗಡೆ
ಹಾಂ, ನೀನೇನೇನೆ ಬಂದಿದ್ಯಾ? ಓಕೆ, ವೆಯ್ಟ್ ಮಾಡು. ನನಗೆ ಆ್ಯಕ್ಚುಲಿ ಕಾಫಿ ಎಲ್ಲ ಮಾಡಕ್ಕೆ ಬರಲ್ಲ. ನಮ್ಮ ಕೆಲಸದವ್ರು ಎಲ್ಲೋದ್ರೋ ಗೊತ್ತಿಲ್ಲ. ಆಂಟಿ, ಆಂಟಿ, ಒಂದು ಕಪ್ ಕಾಫಿ. ನಿಮ್ದೆಂತ ನಿಮ್ಮ ಮನೇಲಿ ಎಂತ ಆರಾಮ್ ಜೀವನ ಅಲ್ವಾ? ಕೆಲಸ ಮಾಡಂಗಿಲ್ಲ, ಏನು ಮಾಡಂಗಿಲ್ಲ, ಆರಾಮಾಗಿ ಕುಂತ್ಕೊಂಡಿರ್ಬೋದು. ಇದ್ರೆ ನಿಮ್ಮ ಥರನೇ ಇರಬೇಕು. ನಿಜವಾಗೂ ನನಗೆ ಬಹಳ ಇಷ್ಟ ಆಗೋಗ್ಬಿಡ್ತು ನಿಮ್ಮ ಮನೆ, ನಿಮ್ಮ ಕಲ್ಚರು ಎಲ್ಲನೂ. ನಮ್ಮ ಮನೆಗಾದರೆ ದಿನಾ ನಮ್ಮಮ್ಮ ಕಸ ಗುಡಿಸು ಪದ ತೊಳಿ ಅಡುಗೆ ಮಾಡು, ಕಸ ಗುಡಿಸು ಪದ ತೊಳಿ ಅಡುಗೆ ಮಾಡು. ನನಗಂತೂ ತಲೆ ಕೆಡಿಸ್ಬಿಡ್ತಾರೆ. ಆದರೆ ನೀವು ನೋಡಿ ಆರಾಮಾಗಿ ಕುತ್ಕೊಂಡು ಯಾವ ಥರ ಆರಾಮಾಗಿ ಜೀವನ ಮಾಡ್ತಾ ಇದ್ದೀರಾ. ಅದಕ್ಕೆ ಹೇಳೋದು, ಇದ್ರೆ ರಿಚ್ ಆಗಿರಬೇಕು ಅಂತ ಹೇಳ್ಬಿಟ್ಟು. ಪೂರಾಗಿ ನಮ್ಮ ಥರ ಇದ್ಬಿಟ್ರೆ ಮನೆ ಕೆಲಸ ಎಲ್ಲನೂ ಮಾಡಬೇಕಾಯ್ತದೆ. ಕಾಫಿ ನೋಡಿ, ಇವರು ನಮಗೆ ತುಂಬ ಬೇಕಾಗಿರೋರೇನೆ. ಅಡುಗೆಗೆ ಏನಾದರೂ ಸ್ಪೆಷಲ್ ಆಗಿ ಪ್ರಿಪೇರ್ ಮಾಡಿ. ಹೋಗಿ ಭಟ್ರಿಗೆ ಹೇಳಿ ಏನಾದರೂ ಸ್ಪೆಷಲ್ ಆಗಿ ಮಾಡಕ್ಕೆ ಹೇಳಿ. ಹಾಂ, ಆಯ್ತು ಆಯ್ತು ಆಯ್ತು, ಈಗ ಹೋಗಿ ಹೇಳ್ತೀನಿ. ವಾವ್, ನಿಮ್ಮ ಮನೇಲಿ ಇಷ್ಟೇನಾ? ಸುಮ್ಮನೆ ಹೇಳೋದಷ್ಟೇ ಕೂತ್ಕೊಂಡು ಹೇಳ್ಬಿಟ್ಟಿದ ತಕ್ಷಣ ಎಲ್ಲರೂ ಮಾಡ್ಬಿಡ್ತಾರ ಕೆಲಸನ? ಒಳ್ಳೆ ಆಶ್ಚರ್ಯದ ಕೇಳ್ತಾ ಇದೆಯಲ್ಲ. ಹೌದು, ಮಾಡೇ ಮಾಡ್ತಾರೆ, ಮಾಡಲೇಬೇಕಲ್ವಾ? ಅದಕ್ಕೆ ಅಂತಾನೆ ತಾನೇ ಇಟ್ಕೊಟ್ಟಿರೋದು ಇವ್ರನ್ನೆಲ್ಲನೂ. ನೋಡು, ಕಾಫಿ ಕುಡಿ ಫಸ್ಟು, ಆಮೇಲೆ ಮಾತಾಡೋಣ. ಇನ್ನೂ ತುಂಬ ಐತೆ ಮಾತಾಡೋಕ್ಕೆ. ಆ್ಯಕ್ಚುಲಿ ನಾನು ಲವ್ ಮಾಡ್ತಿರೋ ಹುಡುಗನೇ ನಾನು ಮದುವೆ ಮಾಡ್ಕೊತಾ ಇದ್ದೀನಿ, ಗೊತ್ತಾ? ಹಾಂ, ನೀವು ಲವ್ ಮಾಡ್ತಿರೋ ವಿಚಾರ ನನಗೂ ಗೊತ್ತಾಯಿತು. ಲವ್ ಮಾಡ್ತಾ ಇದ್ರಿ ಹಾಗೆ ಹೀಗೆ ಅಂತ. ನೀವು ತುಂಬ ಲಕ್ಕಿ ಬಿಡಿ. ನೀವು ಒಳ್ಳೆ ಹುಡುಗನೇ ಮದುವೆ ಮಾಡ್ಕೊತಾ ಇದ್ದೀರಾ ಅಂತ ಅನಿಸುತ್ತೆ. ಲವ್ ಮ್ಯಾರೇಜ್ ಒಪ್ಪಿದ್ರೆ ಎಷ್ಟು ಖುಷಿ ಅಲ್ವಾ? ಹಲೋ, ನಮ್ಮ ಮನೇಲಿ ಏನು ಲವ್ ಗೊತ್ತಿರಲಿಲ್ಲ. ನಾನು ಬಲವಂತ ಮಾಡಿ, ಹಠ ಮಾಡಿ, ಅಮ್ಮನ ಹತ್ರ ಜಗಳ ಮಾಡಿ, ಮನೆ ಬಿಟ್ಟೋಗಿ ಲವ್ವರ್ ಮನೆಗಿದ್ದು ಅದು ಇದು ಏನೇನೆಲ್ಲ ಮಾಡಿಬಿಟ್ಟು ಒಪ್ಪಿಸ್ದೆ, ಗೊತ್ತಾ? ಹೌದಾ? ಅಷ್ಟೆಲ್ಲನೂ ಮಾಡ್ದ? ಲವ್ ಅನ್ನೋದು ಅಷ್ಟು ಈಸಿಯಾಗಿ ಸಿಗಲ್ಲಮ್ಮ. ತುಂಬಾನೇ ಕಷ್ಟಪಡ್ಬೇಕಾಗುತ್ತೆ, ಗೊತ್ತಾ? ಅಷ್ಟೆಲ್ಲ ಈಸಿಯಾಗಿ ಸಿಗಂಗಿದ್ರೆ ಲವ್ ಎಲ್ಲರೂ ಲವ್ ಮಾಡಿರಲ್ಲ, ಒಂದಾಗಿರೋರು. ಲವ್ ಮಾಡೋದು ಎಷ್ಟು ಈಸಿನೋ, ಹಬ್ಬಬ್ಬಬ್ಬ ತುಂಬಾನೇ ಕಷ್ಟ ಐತೆ. ಮನೇಲೆಲ್ಲ ಒಪ್ಪಿಸ್ಬಿಟ್ಟು ಮದುವೆ ಮಾಡೋದು ಅದು ಇದು ಅಂತಂದ್ರೆ ಭಾಳ ಕಷ್ಟ, ಗೊತ್ತಾ? ನಾನೇನೋ ಕಷ್ಟಪಟ್ಟು ಒಪ್ತಿದ್ದೀನಿ. ಪರವಾಗಿಲ್ಲ ಬಿಡು. ಸರಿ ಸರಿ, ಕಾಫಿ ಕುಡಿ, ತಣ್ಣಗಾಗುತ್ತೆ. ನನಗೂ ಲವ್ನ ಯಾವ ಥರ ಪಡಿಬೋದು ಅಂತ ಟಿಪ್ಸ್ ಕೊಡಿ. ನಾನು ಪಡ್ಕೋತೀನಿ. ಮೇಯ್ನ್ ಏನು ಗೊತ್ತಾ? ಹಠ ಮಾಡಬೇಕು, ಬೇಕೇ ಬೇಕು. ನಾನು ಅವನ್ನೇ ಮದುವೆ ಮಾಡ್ಕೋತೀನಿ, ಬಿಟ್ರೆ ಯಾರನ್ನೂ ಮದುವೆ ಮಾಡ್ಕೊಳ್ಳೋದೇ ಇಲ್ಲ ಅಂತ ಹಠ ಮಾಡಬೇಕು. ಮನೆಯವ್ರಿಗೆ ಹೇಳ್ಬೇಕು, ಒಪ್ಪಿಸ್ಬೇಕು. ಆ ಮನೆ ಈ ಮನೆಯವ್ರಿಗೆಲ್ಲ ನಮ್ಮ ಲವ್ ವಿಚಾರ ಹೇಳ್ಬೇಕು. ಅವರು ಅದಕ್ಕೆ ಓಕೆ ಕೊಟ್ಟೇ ಕೊಡ್ತಾರೆ. ಇವತ್ತೆಲ್ಲ ನಾಳೆ ಒಪ್ಕೊಂತಾರೆ. ನಮ್ಮದೇ ಅಲ್ವಾ ಮೇಯ್ನು. ನಾವು ಮೊದಲು ಮೇಯ್ನಾಗಿ ನಿಂತ್ಕೊಂಡ್ರೆ ನಮ್ಮ ಕೆಲಸ ಎಲ್ಲನೂ ಹಾಗೆ ಆಗುತ್ತೆ. ನೀನು ಗೊತ್ತು ಬಿಡು, ನೀನು ನನ್ನ ತಮ್ಮನ ವಿಚಾರದ ಸ್ವಲ್ಪ ಕೇಳಿದ್ದೆ. ಅದೆಲ್ಲ ನನಗೆ ಬೇಕಿಲ್ಲ. ಓಕೆ, ನೀನು ಲವ್ ಮಾಡ್ತಾ ಇದ್ರೆ ನಿನಗೂ ಖಂಡಿತ ಎಲ್ಲ ಒಳ್ಳೇದಾಗುತ್ತೆ ಬಿಡು, ತಲೆನೇ ಕೆಡಿಸ್ಕೊಬೇಡ. ಟ್ರೂ ಲವ್ ಆದರೆ ನಮ್ಗೆ ಸಕ್ಸಸ್ ಸಿಕ್ಕೇ ಸಿಗುತ್ತೆ. ನಂದು ಟ್ರೂ ಲವ್ ಏನೇನೆ. ನಿಮ್ಮ ಮನೆಗೆ ಎಷ್ಟು ದೊಡ್ಡದಾಗೈತೆ, ನಿಮ್ಮ ಮನೆಗೆ ಎಷ್ಟೊಂದು ಕಾರ್ಸವೆ. ನನಗಂತೂ ನಿಮ್ಮ ಮನೆಯೆಲ್ಲ ನೋಡ್ಬಿಟ್ಟು ಭಾಳ ಖುಷಿ ಆಗ್ತೈತೆ. ಇಲ್ಲೇ ಇದ್ಬಿಡೋಣ ಅಂತ ಅನ್ನಿಸ್ತೈತೆ. ಅಯ್ಯೋ, ಅದಕ್ಕೇನಂತೆ, ಇರು. ಅಲ್ಲ, ಒಬ್ಳೆ ಯಾಕೆ ಬರೋಕೋದೆ? ಆರಾಮಾಗ ಆ ಪದ್ದು ಆಂಟಿಂಗ್ ಕರ್ಕೊಂಡ್ಬಿಟ್ಟು ಬಂದಿದ್ರೆ ಆರಾಮಾಗಿ ನೀವು ಇರ್ಬೋದಿತ್ತಲ್ವಾ? ಅಮ್ಮಂಗೆ ಹೇಳಿಲ್ಲ, ಹಂಗೆ ಬಂದ್ಬಿಟ್ಟಿದ್ದೀನಿ. ಮತ್ತೆ ಹೋಗಿ ಅಮ್ಮಂಗೆಲ್ಲ ಹೇಳಿದ್ರೆ ಇಲ್ಲಿ ಬೇಜಾರು ಮಾಡ್ಕೋತಾರೆ ಅಂತ ಹೇಳಿಲ್ಲ. ಅಮ್ಮಂಗೇನು ಹೇಳಕ್ಕೆ ಹೋಗ್ಬೇಡಿ, ನಾನು ಇಲ್ಲಿಗೆ ಬಂದಿದ್ದೀನಿ ಅಂತ ಹೇಳಿ. ಓಹ್, ಹೇಳ್ದೇನೆ ಬಂದ್ಬಿಟ್ಟಿದ್ಯಾ? ಓಕೆ ಓಕೆ ಬಿಡು, ನಾನೇನು ಹೇಳೋದಿಲ್ಲ. ಆ ಥರ ಎಲ್ಲ ಫಿಟ್ಟಿಂಗ್ ಎಲ್ಲ ಇಡೋ ಅಂತ ಕೆಲಸ ನಾನು ಮಾಡಲ್ಲ. ಊಟ ಎಲ್ಲ ರೆಡಿ ಆಗ್ತಾ ಇರುತ್ತೆ, ಆರಾಮಾಗಿ ಊಟ ಮಾಡು. ಓಕೆ, ನಾನು ರೆಸ್ಟ್ ಮಾಡು. ಅಮ್ಮ ಯಾರಿಲ್ಲ, ಸ್ವಲ್ಪ ಹೊರಗಡೆ ಹೋಗಿದ್ದಾರೆ, ಬರ್ತಾರೆ. ಹೌದಾ? ನಿಮ್ಮ ಅಮ್ಮ ಹತ್ರನೇ ಸ್ವಲ್ಪ ಮಾತಾಡ್ಬೇಕಿತ್ತು ನಾನು. ಹೋ, ಹೌದಾ? ಅಮ್ಮ ಇನ್ನೊಂದು ಹಾಫ್ ಆನ್ ಅವರ್ ಬಂದುಬಿಡ್ತಾರೆ, ಮಾತಾಡಿವಂತೆ ಬಿಡು. ಏನೋ ಲೇಡೀಸ್ ಎಲ್ಲನೂ ಹೊರಗಡೆ ಹೋಗಿದ್ದಾರೆ. ಹಾಂ, ಓಕೆ ಓಕೆ, ಒಂದು ನಿಮಿಷ ಇರು. ಕಿಚನಲ್ಲಿ ಅಡುಗೆ ರೆಡಿ ಆಗ್ತಿದ್ಯಾ, ಏನು ಮಾಡ್ತಿದ್ದಾರೆ ಅಂತ ಕೇಳ್ಕೊಂಡ್ಬಿಟ್ಟು ಬರ್ತೀನಿ. ಓಕೆ ಓಕೆ. ಹಬ್ಬಾ, ಇಂಥ ಲಕ್ಸುರಿ ಮನೇನ ಬಿಡೋಕ್ಕಾಯ್ತದ? ಹಾಕಿಲ್ಲ. ಹೆಂಗನ ಮಾಡಿ ನಾನು ಈ ಮನೆ ಸೊಸೆಯಾಗಿ ಬಂದುಬಿಟ್ರೆ ಅಬ್ಬಾ ಬಿಡು, ಮನೆ ರಾಣಿ ಮಹಾರಾಣಿ.